ಮಾಡಿದ್ದ ಬಾಡಿಗೆ ಮನೆ ರಹಸ್ಯ, 7 ವರ್ಷಗಳ ಸ್ನೇಹದ ಕಥೆ, ಬೃಹತ್ ವೇದಿಕೆಯಲ್ಲಿ ಮುಖಾಮುಖಿಯಾಗಿದ್ದ ವ್ಯಥೆ. ಆ 7 ವರ್ಷಗಳಿಗಿಂತಲೂ ಕಳೆದ 2 ವರ್ಷಗಳಲ್ಲಿ ಏನೇನ್ ನಡೀತು? ಅಪ್ಪ ಅಮ್ಮ ಇಲ್ಲದ ಆ ಹೆಣ್ಮಗಳು ಹೇಳ್ತಾ ಇರೋ ಕಥೆ ಏನು? ಆ ಲಾಡ್ಜ್ನಲ್ಲಿ ನಡೆದಿದ್ದೇನು? ನಟನ ಮೇಲೆಯೇ ನಟಿ ಅತ್ಯಾಚಾರ ಬಾಂಬ್ ಹಾಕಿದ್ದೇಕೆ? ನ್ಯಾಯಕ್ಕಾಗಿ ಪೊಲೀಸ್ ಮೆಟ್ಟಿಲು ಹತ್ತಿದ್ದೇಕೆ? ನಟ ಮಡೆನೂರು ಮನು ಸಮರ್ಥನೆ ಏನ್ ಗೊತ್ತಾ? ಎಲ್ಲವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಖಾಸಗಿ ರಿಯಾಲಿಟಿ ಶೋ ಒಂಥರ 2ನೇ ಸೀಸನ್ ವಿನ್ನರ್. ಕಾಮಿಡಿ ಮಾಡೋದ್ರಲ್ಲಿ ಪಂಠ, ಡಿಫರೆಂಟ್ ಆಗಿ ನಟಿಸಿ ಕರ್ನಾಟಕದ ಜನರ ಗಮನ ಸೆಳೆದಿದ್ದ ಆಕ್ಟರ್. ಸ್ಕಿಟ್ ಮೇಲೆ ಸ್ಕಿಟ್, ಕಾಮಿಡಿ ಮಾಡುತ್ತಲೇ ಪಂಚ್, ಸಾಲು ರೀಲ್ಸ್ ಮಾಡಿ ಎಂಟರ್ಟೈನ್ಮೆಂಟ್, ನಾಯಕ ನಟನಾಗಿ ಶೈನ್ ಆಗೋಕೆ ಹೊರಟಿದ್ದ ಕಲಾವಿದ. ಹೆಸರು ಮಡೆನೂರು ಮನು. ಫೇಮಸ್ ಆಗಿದ್ದು, ಕರ್ನಾಟಕದ ಜನರ ಮನೆ ಮಾತಾಗಿದ್ದು, ಕಾಮಿಡಿ ಮಾಡುತ್ತ, ಕಾಮಿಡಿ ಪಂಚ್ಗಳನ್ನ ಹಾಕುತ್ತ, ಕಾಮಿಡಿ ಸ್ಕಿಟ್ಗಳ ಮೂಲಕ. ಆದ್ರೀಗ ಇದೇ ಮಡೆನೂರು ಮನು ಗಂಭೀರವಾದ ಆರೋಪದ ಸುಳಿಯಲ್ಲಿ ಸಿಲುಕಿಬಿಟ್ಟಿದ್ದಾರೆ. ಹೀರೋ ಆಗುವ ಕನಸು ಕಂಡಿರೋ ಮಡೆನೂರು ಮನು ನಿಜ ಜೀವನದಲ್ಲಿ ವಿಲನ್. ಇವರೊಬ್ಬ ಖಳನಾಯಕ ಅಂತ ಹೆಣ್ಣು ಮಗಳೊಬ್ಬಳು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಡ್ತಾಗಿದ್ದಾರೆ. ಅದು ಕೂಡ ಮಡೆನೂರು ಮನು ಜೊತೆ ಅದೆಷ್ಟೋ ಸ್ಕಿಟ್ಗಳನ್ನ ಮಾಡಿರೋ, ಮಡೆನೂರು ಜೊತೆ ಸೇರಿ ಕಾಮಿಡಿ ಪಂಚ್ಗಳನ್ನ ಫಟಾಫಟ್ ಅಂತ ಹೇಳಿರೋ, ಕರುನಾಡಿನ ಜನರ ಕೈಯಲ್ಲಿ ಚಪ್ಪಾಳೆ ಗಿಟ್ಟಿಸಿಕೊಂಡಿರೋ ಸಹ ಕಿರುತೆರೆಯ ನಟಿಯೇ ಮಡೆನೂರು ಮನು ವಿರುದ್ಧ ಬಾಂಬ್ ಸಿಡಿಸಿರೋದು. ಸ್ಕಿಟ್ಗಳಲ್ಲಿ ಕಿಲಾಡಿ, ಹೆಣ್ಣಿನ ಬದುಕಲ್ಲಿ ಕೇಡಿ. ಮಡೆನೂರು ಮನು ಅರೆಸ್ಟ್. ಆ ಲೇಡಿ ಹೇಳ್ತಿರೋದೇನು? ಹೀರೋ ಆಗಿ ನಟಿಸಿರೋ ಸಿನಿಮಾ ರಿಲೀಸ್ ಆಗ್ಬೇಕಿತ್ತು. ಮಡೆನೂರು ಮನು ಅವರ ಇನ್ನೊಂದು ಅವತಾರವನ್ನ ಇಡೀ ಕರುನಾಡು ನೋಡಬೇಕಿತ್ತು. ಥಿಯೇಟರ್ಗಳಲ್ಲಿ ಸಿನಿಮಾ ಪ್ಲೇ ಆಗ್ಬೇಕಿತ್ತು. ಇನ್ನೇನು ಒಂದೇ ಒಂದು ದಿನ ಕಳೆದಿದ್ರೆ ಮಡೆನೂರು ಮನುವಿನ ನಟನೆಯನ್ನ ನೋಡ್ತಿದ್ವಿ. ಆದ್ರೀಗ ಮಡೆನೂರು ಮನು ಅವರ ಇನ್ನೊಂದು ಸಿನಿಮಾ ಯಾವುದೇ ಸ್ಕ್ರೀನ್ ಪ್ಲೇ ಇಲ್ಲದೆ, ಡೈರೆಕ್ಷನ್ ಇಲ್ಲದೆ, 0 ಬಜೆಟ್ ನಲ್ಲಿ ಮತ್ತೊಂದು ಹನಿ ಮನಿ ಹೆಣ್ಣಿನ ಕಹಾನಿ ರಿಲೀಸ್ ಆಗ್ಬಿಟ್ಟಿದೆ. ಮನು ವಿರುದ್ಧ ಮಹಿಳೆಯೊಬ್ಬರು ಬಾಂಬ್ ಸಿಡಿಸಿಬಿಟ್ಟಿದ್ದಾರೆ. ಮಡೆನೂರು ಮನು ಹೀರೋ ಅಲ್ಲ, ವಿಲನ್. ನನ್ನ ಲೈಫಲ್ಲಿ ವಿಲನ್ ಆಗಿ ಬಿಟ್ಟಿದ್ದಾರೆ ಅಂತ ಕಣ್ಣೀರು ಸುರಿಸ್ತಾಗಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಕೇಸ್ ಫಿಕ್ಸ್ ಆಗ್ಬಿಟ್ಟಿದೆ. ಖಾಸಗಿ ರಿಯಾಲಿಟಿ ಶೋ ಸ್ಪರ್ಧೆ, ಕಾಮಿಡಿ ಪಂಚ್ ಹೊಡೆಯುತ್ತ ಫೇಮಸ್ ಆಗಿದ್ದ ಮಡೆನೂರು ಮನು ವಿರುದ್ಧ ಸಹ ಕಲಾವಿದೆ ಅತ್ಯಾಚಾರ ಆರೋಪ ಮಾಡ್ತಿದ್ದಾರೆ. ಮಡೆನೂರು ಮನು ನಂಬಿ ಹೇಗೆಲ್ಲ ಮೋಸ ಹೋದೆ, ಹೇಗೆಲ್ಲ ಚಿತ್ರಹಿಂಸೆ ಅನುಭವಿಸಿದೆ ಅಂತ ಹೆಣ್ಣು ಮಗಳು ಅಳಲು ತೋಡಿಕೊಳ್ತಿದ್ದಾರೆ. ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಡೆನೂರು ಮನುಗೆ ತಡಕಾಡಿದ್ರು. ಆದ್ರೆ ಮಡೆನೂರು ಮನು ಅದಾಗಲೇ ಎಸ್ಕೇಪ್ ಆಗಿದ್ರು. ಪೊಲೀಸರ ಕೈಗೆ ಸಿಗದೆ ಬೆಂಗಳೂರು ಬಿಟ್ಟಿದ್ರು. ಆದರೆ ಪೊಲೀಸರು ಬಿಡಬೇಕು ಅಲ್ವಾ? ಹಾಸನದ ಶಾಂತಿ ಗ್ರಾಮದಲ್ಲಿದ್ದ ಮಡೆನೂರು ಮನುವನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಡೆನೂರು ಮನು ವಿರುದ್ಧ ಸಹನಟಿ ಮಾಡ್ತಿರೋ ಆರೋಪಗಳನ್ನ ನೋಡ್ತಿದ್ರೆ ಶಾಕ್ ಆಗ್ತಿದೆ. ಕಾಮಿಡಿ ಪಂಚ್ ಹೊಡ್ಕೊಂಡು ಎಲ್ಲರ ಜೊತೆ ಕಾಮಿಡಿಯಾಗಿ ಮಾತನಾಡ್ಕೊಂಡಿದ್ದ ಮಡೆನೂರು ಮನು ಇಂತಹ ವ್ಯಕ್ತಿನ ಅನ್ಸತ್ತೆ. ಹಾಗಾದ್ರೆ FIR ನಲ್ಲಿ ಇರೋದೇನು? ಮಡೆನೂರು ಮೇಲೆ ಮಹಿಳೆ ಮಾಡ್ತಿರೋ ಆರೋಪವೇನು? ಆ ಹೆಣ್ಣು ಮಗಳ ಆರೋಪಕ್ಕೆ ನಟ ಮಡೆನೂರು ಮನು ಏನ್ ಹೇಳಿದ್ರು? ಇದರ ಹಿಂದೆ ಏನಾದ್ರೂ ಷಡ್ಯಂತ್ರ ನಡೀತಿದ್ಯಾ ಇಲ್ವಾ ಅನ್ನೋ ಸತ್ಯವನ್ನೇ ನಾವು ನಿಮಗೆ ತೋರಿಸೋಕೆ ಹೊರಟಿರೋದು. ಶಿಕಾರಿಪುರ ಲಾಡ್ಜ್, ನಾಗರಬಾವಿ ಮನೆ ಆಗಿದ್ದೇನು?
2 ಸಲ ಗರ್ಭಪಾತ, ಅತ್ಯಾಚಾರ, ಏನಿದು ಮಡೇನೂರು? ಇಬ್ಬರ ಕಥೆಗೆ ಸಾಕ್ಷಿಯಾಗಿವೆಯಾ ವಾಟ್ಸ್ಆಪ್ ಚಾಟ್ ವಿಡಿಯೋಗಳು? ಮೂಲದಾಗಿ ಮಡೇನೂರು ಮನು ಬೆಂಗಳೂರಿನ ನಾಗರಬಾವಿಯಲ್ಲಿ ವಾಸವಿದ್ದ, ಮದುವೆಯೂ ಆಗಿದ್ದ, ಒಂದು ಹೆಣ್ಣು ಮಗು ಕೂಡ ಆಗಿದೆ. ಸಿನಿಮಾದಲ್ಲಿ ಚಾನ್ಸ್ ಪಡೆದುಕೊಳ್ಳೋದಕ್ಕೆ ಬೇಜಾನ್ ಸರ್ಕಸ್ ಮಾಡಿದ್ದ, ಬರೀ ಕಾಮಿಡಿ ಶೋ, ಸ್ಕಿಟ್, ರೀಲ್ಸ್ ಮಾಡ್ಕೊಂಡಿರೋದ್ ಬಿಟ್ಟು ಹೆಣ್ಣಿನ ಸ್ನೇಹ ಮಾಡಿದ್ದಾನೆ. ಆ ಸ್ನೇಹವೇ ಮಡೇನೂರು ಮನುವಿಗೆ ಕಂಟಕವಾಗಿ ಬಿಟ್ಟಿದೆ. ಇದು ಸ್ವಯಂಕೃತವಾಗಿ ಮಡೇನೂರು ಮನು ಮಾಡಿಕೊಂಡ ಎಡವಟ್ಟ, ಅಥವಾ ಸಿನಿಮಾ ರಂಗದಲ್ಲಿ ಹೆಸರು ಮಾಡೋಕೆ ಹೊರಟಿದ್ದ ಮಡೇನೂರು ಮನು ವಿರುದ್ಧ ಮಾಡ್ತಿರೋ ಷಡ್ಯಂತ್ರನೋ ಗೊತ್ತಿಲ್ಲ. ಬಟ್ ದೊಡ್ಡ ದೊಡ್ಡ ಆರೋಪಗಳು ಸ್ಫೋಟಗೊಂಡಿವೆ. ಶಿಕಾರಿಪುರ ಲಾಡ್ಜ್ ರಹಸ್ಯ ಬಿಚ್ಚಿಟ್ಟ ಸಹನಟಿ. 6-7 ವರ್ಷಗಳ ಪರಿಚಯವದು, 6-7 ವರ್ಷಗಳ ಸ್ನೇಹ ಅದು. ಖಾಸಗಿ ರಿಯಾಲಿಟಿ ಶೋನ ಒಂದೇ ವೇದಿಕೆಯಲ್ಲಿ ಬಣ್ಣ ಹಚ್ಚಿದ್ದವರು, ದಿನ ಬೆಳಗಾದ್ರೆ ನೋಡ್ತಿದ್ದವರು, ಮಾತನಾಡಿಸ್ತಿದ್ದವರು. ಸೆಟ್ನಲ್ಲಿ ಮಡೇನೂರು ಮನು ಚೆನ್ನಾಗಿಯೇ ಇರ್ತಿದ್ರು, ಎಲ್ಲರ ಜೊತೆ ಸ್ನೇಹದಿಂದಾಗಿರ್ತಿದ್ರು. ಆದ್ರೆ ಮಡೇನೂರು ಮನು ಮೇಲೆ ಅತ್ಯಾಚಾರ ಎಂಬ ಬಾಂಬ್ ಎಸೆದಿರೋ ಸಹ ಕಲಾವಿದೆ ಹೇಳ್ತಿರೋದೇ ಬೇರೆ. ಶಿವಮೊಗ್ಗದ ಶಿಕಾರಿಪುರ ಲಾಡ್ಜ್ನಲ್ಲಿ ಏನೇನಾಯ್ತು, ಹೇಗೆ ಮೋಸ ಹೋದೆ, ಮಡೇನೂರು ಮನು ಏನೇನ್ ಮಾಡ್ದ ಅಂತೆಲ್ಲ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾಳೆ. ಆ ಒಂದು ಇನ್ನೋಸೆನ್ಸ್ನ ಅವನು ಬಳಸ್ಕೊಂಡು ನನ್ನ ಮೇಲೆ 2022 ನವೆಂಬರ್ 29ನೇ ತಾರೀಕು ಬಲಾತ್ಕಾರ ಮಾಡ್ತಾನೆ. ಒಂದು ಕಾರ್ಯಕ್ರಮ ಕರ್ಕೊಂಡೋಗಿ ಹಣ ಕೊಡೋಕ್ಕೆ ಅಂತ ಬಂದು, ಆ ಒಂದು ಕನ್ಫ್ಯೂಷನಲ್ಲೇ ಇದ್ದೆ. ಈಗ ನಾನೇನು ಕಂಪ್ಲೇಂಟ್ ಕೊಡಬೇಕಾ ಅಥವಾ ಯಾರಿಗೆ ಹೇಳಬೇಕು, ಬಿಕಾಸ್ ಅವ್ನು ತುಂಬ ಬೆಸ್ಟ್ ಫ್ರೆಂಡು, ಏನು ಮಾಡಬೇಕು ಅನ್ನೋ ಫುಲ್ ಕನ್ಫ್ಯೂಷನಲ್ಲಿ ಶಾಕಲ್ಲಿದ್ದೆ ನಾನು. ಆ ಒಂದು ಶಾಕಲ್ಲಿ ಇದ್ದಾಗ 1-2-3 ದಿನ ಬಂದು ಅವ್ನು ಸಮಾಧಾನ ಮಾಡ್ತಾನೆ ಇದ್ದ. ಮನೆಗೆ ಬಂದು ಕಣ್ಮುಚ್ಕೊಂಡು ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ, ಗಣೇಶ ಮೇಲಣೆಗೂ ನಿನ್ಗೆ ಇದರಿಂದ ತುಂಬ ಉಪಯೋಗ ಆಗುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದ. ನಾನೇನೋ ಕೊಡ್ತಾನೆ ಅಂತ ಅಂದರೆ ಅವನು ಇಮಿಡಿಯೇಟ್ ತಾಳಿ ಕಟ್ಬಿಟ್ಟ. ಬಲವಂತದ ಮದುವೆ, 2 ಬಾರಿ ಗರ್ಭಪಾತ. 2022ರ ಶಿಕಾರಿಪುರ ಲಾಡ್ಜ್ ರಹಸ್ಯ ಹೇಳಿದ್ಮೇಲೆ ಸಹನಟಿ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮದುವೆ ಗುಟ್ಟು ರಟ್ಟು ಮಾಡಿದ್ದಾರೆ. ಅದು ಇಷ್ಟದ ಮದುವೆ ಅಲ್ಲ, ಬಲವಂತದ ಮದುವೆ. ಆ ಮದುವೆ ಆದ್ಮೇಲೆ ಏನೇನ್ ಮಾಡ್ದ, ಹೇಗೆಲ್ಲ ನರಕ ತೋರಿಸಿದ ಅಂತ ಪೊಲೀಸರ ಮುಂದೆ ಹೇಳಿಕೊಂಡಿದ್ದಾರೆ. ಪೊಲೀಸರು ಸಹನಟಿ ಹೇಳಿದಂತೆ ದೂರಿನಲ್ಲಿ ಬರೆದಿದ್ದಾರೆ. 2 ಸಲ ಅವನಿಂದನೇ ಬ್ಯಾಕ್ ಟು ಬ್ಯಾಕ್ ನನಗೆ ಅಬಾರ್ಷನ್ ಆಯಿತು. ಅಬಾರ್ಷನ್ ಅವನೇ ನನಗೆ ಇಷ್ಟ ಇತ್ತು ಮಗುನ ಉಳಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾನು ತುಂಬಾ ರಿಕ್ವೆಸ್ಟ್ ಮಾಡಿದೆ, ಇರಲಿ ನಂಗೆ ಯಾರೂ ಇಲ್ಲ, ಅಟ್ಲೀಸ್ಟ್ ಅದಾದರೂ ಇರುತ್ತೆ, ಹಂಗೆ ಹಿಂಗೆ. ಇಲ್ಲ ಈಗಲೇ ಬೇಡ, 2 ವರ್ಷ ಆದಮೇಲೆ ಎಲ್ಲರೂ ಮುಂದೆನೇ ಮದುವೆ ಆಗಿ ಆಮೇಲೆ ಆ ಥರ ಈ ಥರ ಅಂತ ಅಂದ್ಬಿಟ್ಟು ನಂಗೆ ಭರವಸೆ ಮಾತುಗಳನ್ನ ಕೊಟ್ಟ. ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕಿದ್ರ ಮನು. ಒಂದ್ ಕಡೆ ಕೆಲಸ ಮಾಡ್ತಿದ್ದಾರೆ, ಒಂದೇ ವೇದಿಕೆಯಲ್ಲಿದ್ದಾರೆ ಅಂದ್ರೆ ಎಲ್ಲರಿಗೂ ಪರಿಚಯ ಆಗಿದ್ದೇ ಇರುತ್ತೆ, ಸ್ನೇಹ ನಾರ್ಮಲ್ ಆಗಿ ಆಗತ್ತೆ. ಆದ್ರೆ ಕಿಲಾಡಿ ಮಡೇನೂರು ಮನು ಸುಮ್ಮನೆ ಅಲ್ವಂತೆ. ರೀಲ್ ನಲ್ಲಿ ಹೀರೋ ಆಗಿರೋ ಮಡೇನೂರು ಮನು ರಿಯಲ್ ಲೈಫ್ ನಲ್ಲಿ ಕೇಡಿ ಅಂತೆ. ಬರೀ ಖಳನಾಯಕ ಅಲ್ಲ, ಮಡೇನೂರು ಮನು ಅತ್ಯಾಚಾರದ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಜೀವ ಬೆದರಿಕೆಯನ್ನು ಹಾಕಿದ್ದಾನಂತೆ. ಕೊಲೆ ಬೆದರಿಕೆ ಮತ್ತೆ ಫಿಸಿಕಲ್ ಟಾರ್ಚರ್ ಕೊಟ್ಟಿದ್ದಾನೆ. ಮತ್ತು ಇನ್ನೊಂದು ಚೀಟಿಂಗ್, ಮದುವೆ ಆಗ್ತೀನಿ ಎಲ್ಲರೂ ಮುಂದೆ ಅಂತ ಹೇಳಿ ನಂಬಿಸಿ ಮೋಸ ಮಾಡಿರೋದು. ಇಷ್ಟರ ಮೇಲೆ ನಾನು ದೂರು ಕೊಟ್ಟಿದ್ದೀನಿ. ಏನಪ್ಪ ಇದು, ಅವನೇ ನನ್ನ ಜೀವನಕ್ಕೆ ಬಂದ, ಅವನೇ ನಂಬಿಸ್ದ, ಅವನೇ ಈಗ ಬಿಟ್ಟೋಗ್ತೀನಿ ಅಂದರೆ ನನ್ನ ಜೀವನ ಏನು ಅನ್ಕೊಬಿಟ್ಟಿದ್ದಾನೆ, ಆಟದ ಮೈದಾನ ಅನ್ಕೊಬಿಟ್ಟಿದ್ದಾನೆ, ಬಂದು ಆಟ ಆಡ್ಕೊಂಡು ಹೋಗೋಕ್ಕೆ. ನನ್ನ ಈತಗೆ ಆ ಕಡೆನೂ ಜೀವನ ಇಲ್ಲ, ಈ ಕಡೆನೂ ಜೀವನ ಇಲ್ಲ, ನಾನು ನೀನು ಸಾಯ್ಬೇಕಾ, ಆ ಒಂದು ತರಕ್ಕೆ ಸತ್ತೋಗೋದು ಬೆಸ್ಟು ಅಂತ ಅಂದ್ಬಿಟ್ಟು ನಾನು ಹಾರ್ಪಿಕ್ಕು ಮಾತ್ರೆ ಅದೆಲ್ಲ ತಗೊಂಬಿಟ್ಟೆ. ಮಡೇನೂರು ಮನು ವಿರುದ್ಧ ಸಿಡಿದೆದ್ದಿರೋ ಸಹನಟಿ ದುಡ್ಡು ಕೊಟ್ಟು ಮೋಸ ಹೋಗಿದ್ದಾನಂತೆ. ಪ್ರೀತಿ ಹೆಸರಲ್ಲಿ ಮಡೇನೂರು ಮನು ನರಕ ತೋರಿಸಿದ್ದಾನಂತೆ. ಮನೆಯಲ್ಲದೆ ಮದುವೆಯಾಗಿ ಬೇಕಾದಾಗ ಬಳಸ್ಕೊಂಡು ಹೊರಗಡೆ ಹೆಂಡತಿ ಅಂತ ಹೇಳ್ಕೊಳ್ತಿಲ್ಲ ಅಂತ ಸಹನಟಿ ಆರೋಪ ಮಾಡ್ತಿದ್ದಾರೆ. ವಿಡಿಯೋ ಬೇರೆ ಇದೆಯಂತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕೆಲ ವಾಟ್ಸ್ಆಪ್ ಚಾಟಿಂಗ್ಗಳನ್ನು ಸಹನಟಿ ಪೊಲೀಸರಿಗೆ ನೀಡಿದ್ದಾರೆ.
ಮಡೇನೂರು ಮನು ನಟಿಸಿರೋ ಹೊಸ ಸಿನಿಮಾ ಅದ್ ಹೇಗೆ ಸೌಂಡ್ ಮಾಡ್ತಿದ್ಯೋ ಗೊತ್ತಿಲ್ಲ, ಬಟ್ ಮಡೇನೂರು ಮನು ಮೇಲೆ ಸಿಡಿದಿರೋ ಬಾಂಬ್ ಬೇಜಾನ್ ಸೌಂಡ್ ಮಾಡ್ತಿದೆ. ಸಹ ನಟಿಯ ಆರೋಪಗಳು ಎಲ್ಲರನ್ನೂ ಅಚ್ಚರಿಪಡಿಸಿವೆ. ಗರ್ಭಪಾತ, ಹಣ, ಮದುವೆ, ವಿಡಿಯೋ ಬ್ಲಾಕ್ ಮೇಲ್ ಒಂದಾಗೆರಡ. ಸಹ ನಟಿ ಕೊಟ್ಟಿರೋ ಹೊಡೆತಕ್ಕೆ ಮಡೇನೂರು ಮನು ಅರೆಸ್ಟ್ ಆಗಿದ್ದಾರೆ. ಆದರೆ ಅರೆಸ್ಟ್ ಆಗೋಕು ಮೊದಲು ಮಡೇನೂರು ಮನುವಿನ ಕೆಲವೊಂದು ವಿಡಿಯೋಗಳು ಕೇಸ್ಗೆ ಟ್ವಿಸ್ಟ್ ಕೊಡ್ತಿದೆ. ಕೇಸ್ನಲ್ಲಿ ಹೊಸ ಪ್ರಶ್ನೆಗಳನ್ನ ಹುಟ್ಟು ಹಾಕುವಂತೆ ಮಾಡ್ತಿದೆ. ಆ ವಿಡಿಯೋಗಳನ್ನ ಒಂದೊಂದಾಗಿಯೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಈ ಒಂದು ಆಡಿಯೋ ಕೇಳಿಸ್ಕೊಳ್ಳಿ. ನಾನು ಕುಡ್ಕ ಬಂದ್ ಹೊಡಿತೀನೋ ಇಲ್ಲ ಹೊಡಿತೀನೋ ನಮ್ಮ ಹಳ್ಳಿ ಸ್ಟೈಲಲ್ಲಿ ಏನ್ ಬೇಕಾದ್ರೂ ಮಾಡಿದ್ರೆ ಯಾರು ಕೇಳಂಗಿಲ್ಲ. ಗಂಡು ಹೊಡೆಯೋ ಅಧಿಕಾರ ಇದೆ. ಯಾರು ಕೇಳಲಿ, ಯಾರಿಗೂ ಅಧಿಕಾರ ಇಲ್ಲ. ಕಾನೂನು ಪ್ರಕಾರ ಗಂಡಂಗಾಗ್ಲಿ ಹೆಂಡತಿಗಾಗ್ಲಿ ಇದು ಹೊಡೆಯೋ ಅಧಿಕಾರ ಅಂತ ಯಾರಿಗೂ ಇಲ್ಲ. ನಿಮ್ ಸಿಟಿ ಸ್ಟೈಲ್ ಸಿಟಿ ಸ್ಟೈಲಲ್ಲಿ ಇಲ್ಲ, ಕಾನೂನು ಪ್ರಕಾರನೇ ಇಲ್ಲ ಅಲ್ಲೇ. ಹೊಡಿಬೇಕು ಅಂತ ಅಲ್ಲ. ಬೆಳಿಗ್ಗೆ ಏನ್ ಬೇಕು ಹೇಳ, ಅಡಿಗೆ ತರಕಾರಿ ಬೇಕಾ, ಟೊಮೆಟೊ ಹಣ್ಣು ಬೇಕು ಹೇಳ, ತಂದಾಕ್ತೀನಿ. ಇದು ನಿಂದು ಏನೇನು ಅಮೌಂಟ್ ಬರುತ್ತೆ ತಿಂಗಳ ನನಗೆ ಬರ್ಬೇಕು. ಈ ಆಡಿಯೋ ಕೇಳಿಸ್ಕೊಳ್ತಾಗಿದ್ರೆ ಒಂದಂತೂ ಅರ್ಥ ಆಗ್ತಿದೆ. ಮಡೇನೂರು ಮನು ಹಾಗೂ ಸಹನಟಿ ನಡುವೆ ಈ ಮೊದಲೇ ಪರಿಚಯ ಆಗಿತ್ತು. ಆ ಪರಿಚಯ ಪ್ರೀತಿಗೆ ಹೋಗಿದೆ. ಆ ಪ್ರೀತಿ ಮದುವೆನೂ ಮಾಡಿಸಿರಬಹುದು ಅಂತ. ಇಷ್ಟೇ ಅಲ್ಲ, ಇತ್ತೀಚೆಗೆ ಮಡೇನೂರು ಮನು ಹಾಗೂ ಸಹನಟಿ ನಡುವೆ ಗಲಾಟೆ ನಡೆದಿರಬಹುದು. ಇದೇ ಕಾರಣಕ್ಕೆ ಮಡೇನೂರು ಮನು ಹಾಗೂ ಸಹನಟಿ ಆಪ್ತನ ನಡುವೆ ಸಂಧಾನದ ಮಾತುಕತೆ ಆಗಿದೆ. ಈ ಮಾತುಕತೆ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ಸಿಕ್ಕಿತ್ತು. ಆ ವಿಡಿಯೋದಲ್ಲಿ ಮಡೇನೂರು ಮನು ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನು ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀವಿ, ಇದು ಸತ್ಯ. ಆಮೇಲೆ ವಾರ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಕೊಟ್ಟಿದ್ದೀನಿ, ಸುಮ್ಮನೆ ಚೆನ್ನಾಗಿ ನೋಡ್ಕೊತೀವಿ. ಸಾಕ್ಷಿ ಸಮೇತ ಬರ್ತೀನಿ ಎಂದ ಮಡೇನೂರು ಮನು. ಇದು ಮಡೇನೂರು ಮನು ಪರ್ಸನಲ್ ವಿಷಯ. ಆದ್ರೆ ಹೆಣ್ಮಗಳು ಮೋಸ ಆಗಿದೆ. ನನಗೆ ಮಡೇನೂರು ಮನು ಕೊಲೆ ಬೆದರಿಕೆ ಹಾಕಿದ್ದಾರೆ. ಅಪ್ಪ ಅಮ್ಮ ಇಲ್ಲದ ಅನಾಥೆ ನಾನು. ಆದರೆ ಮಡೇನೂರು ಮನು ವಿಡಿಯೋಗಿಟ್ಕೊಂಡು ಆಟ ಆಡ್ತಿದ್ದಾನೆ ಅನ್ನೋದು ಸಹನಟಿ ಆರೋಪ. ಆದ್ರೆ ಮಡೇನೂರು ಮನು ಬೇರೆಯದ್ದನ್ನೇ ಹೇಳ್ತಿದ್ದಾರೆ. ಸಿನಿಮಾ ರಿಲೀಸ್ ಬೆನ್ನಲ್ಲೇ ನಡೀತಿರೋ ಷಡ್ಯಂತ್ರ ಅಂತಿದ್ದಾರೆ. ಸಾಕ್ಷಿ ಸಮೇತ ನಿಮ್ಮ ಮುಂದೆ ಬರ್ತೀನಿ ಅಂತ ಖಡಕ್ ಆಗಿಯೇ ಹೇಳ್ತಿದ್ದಾರೆ. ಎಲ್ಲ ಕ್ಲಾರಿಟಿ, ಎಲ್ಲ ಸಾಕ್ಷಿಗಳು ಎಲ್ಲ ಸಮೇತ ನಾನು ಬರ್ತೀನಿ. ಪ್ರತಿಯೊಂದು ಪ್ರೂಫ್ ತಗೊಂಡ್ಬರ್ತೀನಿ. ಆಮೇಲೆ ಇದರಿಂದ ಯಾರ್ಯಾರಿದ್ದಾರೆ, ಯಾರ್ಯಾರು ಸಿನಿಮಾ ನಿಲ್ಲಿಸ್ಬೇಕು ಅಂತ ಓಡಾಡ್ತಿದ್ದಾರೆ, ಯಾರ್ಯಾರು ಈ ಸಿನಿಮಾ ಪ್ರಮೋಷನ್ಗಳನ್ನೆಲ್ಲ ನೋಡಿ ಒಂದೂವರೆ ತಿಂಗಳ ಮೇಲೆ ಯಾರ್ಯಾರು ನನಗೆ ಬೆದರಿಕೆ ಹಾಕಿದ್ದಾರೆ, ಪ್ರತಿ ಒಂದು ಪ್ರೂಫ್ ಸಮೇತ ಬರ್ತೀನಿ. ಆಮೇಲೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಅಲ್ಲಿ ಏನೇನು ಬಂದಿದೆ ಪ್ರತಿಯೊಂದು ನಾನು ಕೂಡ ನನ್ನ ಹತ್ರನೂ ಒಂದಿಷ್ಟು ಕೊಡ್ತೀನಿ ಸಾಕ್ಷಿನ. ಇಬ್ಬರು ನಾಯಕರು, ಒಬ್ಬಳು ಲೇಡಿ ಡಾನ್ ಎಂದಿದ್ದೇಕೆ ಮನು. ಸಹನಟಿಗಾಗಿ ಇದೇ ಮಡೇನೂರು ಮನು ನಾಗರಬಾವಿಯಲ್ಲಿ ಬಾಡಿಗೆ ಮನೆ ಪಡೆದಿದ್ದಂತೆ. ಆ ಬಾಡಿಗೆ ಮನೆಯಲ್ಲಿ ಸಹನಟಿಯನ್ನಾಗಿಟ್ಟಿದ್ದಂತೆ, ತಾಳಿಯನ್ನು ಕಟ್ಟಿದ್ದಂತೆ. ಆದ್ರೆ ಮಡೇನೂರು ನಟನೆಯ ಹೊಸ ಸಿನಿಮಾ ರಿಲೀಸ್ ಬೆನ್ನಲ್ಲೇ ಕೆಲವರು ಸೇರ್ಕೊಂಡು ಷಡ್ಯಂತ್ರ ಮಾಡ್ತಿದ್ದಾರಂತೆ. ಆ ಷಡ್ಯಂತ್ರದಲ್ಲಿ ಇಬ್ಬರು ಹೀರೋಗಳು, ಒಬ್ಬ ಲೇಡಿ ಡಾನ್ ಇದ್ದಾಳಂತೆ. ಸಿನಿಮಾ ಪ್ರಮೋಷನ್ ಮಾಡದಂತೆ ಒತ್ತಡ ಹಾಕ್ತಿದ್ದಾರೆ. ಎಲ್ಲವನ್ನೂ ಸಾಕ್ಷ್ಯ ಸಮೇತ ಬಿಚ್ಚಿಡ್ತೇನೆ ಅಂತ ಮಡೇನೂರು ಮನು ಅರೆಸ್ಟ್ ಆಗೋಕು ಮುನ್ನ ವಿಡಿಯೋ ರಿಲೀಸ್ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ, ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ. ಹಿಂಗೆ ನಾನು ಸುಮ್ಮನೆ ಇದ್ರು ಬೇರೆಯವ್ರು ಬಿಡ್ತಿಲ್ಲ, ಹಿಂಗೆ ಮಾಡಿಸ್ತಾರೆ, ಕೆಲವೆಲ್ಲ ಮಾಡು, ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ. ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯಿ ಬಿಟ್ಟಿದ್ದಾಳೆ. ಓಕೆನಾ, ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು ಇಬ್ಬರು ಹೀರೋಗಳು, ಒಬ್ಬರು ಲೇಡಿ ಡಾನು, ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ. ಅವ್ರು 3 ಜನ ಜೊತೆ ಒಂದು 10-12 ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ. ಮೊನ್ನೆ ಅವನು ಇವ್ರು ಸಾಯಬಹುದು, ಅವನಾರು ಸಾಯಬಾರ್ದು, ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ. ಮಡೇನೂರು ಮನು ಹೊಸ ಸಿನಿಮಾಗೆ ಹಲವಾರು ಅಡ್ಡಿ ಆತಂಕ ಎದುರಾಗಿದೆ. ಇದು ನನ್ನ ಸಿನಿಮಾ ಮೇಲೆ ನಡೆದಿರೋ ಸಂಚು ಅಂತ ಮಡೇನೂರು ಮನು ಆರೋಪಿಸಿದ್ದಾರೆ. ಎಲ್ಲವನ್ನೂ ಸಾಕ್ಷಿ ಸಮೇತ ತರ್ತೀನಿ ಅಂತ ಹೇಳಿದ್ದಾರೆ. ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ FIR ಹಾಕಲಾಗಿದೆ. ಸಿನಿಮಾಗೆ ಸಮಸ್ಯೆ ಮಾಡಲೆಂದೇ ಈ ರೀತಿ ಮಾಡಿದ್ದಾರೆ ಅನ್ನೋ ಪ್ರತ್ಯಾರೋಪ ಮಡೇನೂರು ಮನುದು.